ಡೈನಮಿಕ್ ಪ್ರಿನ್ಸ್ ಪ್ರಜ್ವಲ್ ದೇವರಾಜ್ ನಟನೆಯ ಕರಾವಳಿ ಸಿನಿಮಾ ಸ್ಯಾಂಡಲ್ವುಡ್ನಲ್ಲಿ ತುಂಬಾ ನಿರೀಕ್ಷೆಯನ್ನು ಹುಟ್ಟಿ ಹಾಕಿರುವಂಥದ್ದು. ಇವತ್ತು ಸಿನಿಮಾದ ಮುಹೂರ್ತ ನೆರವೇರಿದೆ. ಸೊ ಈ ಸಿನಿಮಾದ ಸ್ಪೆಷಾಲಿಟೀಸ್ ಬಗ್ಗೆ ಪ್ರಜ್ವಲ್ ದೇವರಾಜ್ ಅವರು ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್, ಒಂದು ರೀತಿ ಪಾಸಿಟಿವ್ ವೈಬ್ ಅಂತಲೇ ಹೇಳ್ಬೋದು. ಅಂದರೆ ನೀವು ಫಸ್ಟ್ ಲುಕ್ ನೋಡಿದ ತಕ್ಷಣ ಅಫ್ಕೋರ್ಸ್ ಪ್ರಜ್ವಲ್ ದೇವರಾಜ್ ಸರ್ ಇಷ್ಟು ಅಂದರೆ 17 ಇಯರ್ಸ್ ಆಯಿತು ನೀವು ಇಂಡಸ್ಟ್ರಿಗೆ ಬಂದು. ಸೊ ಇಷ್ಟು ವರ್ಷ ಕಾಣಿಸ್ಕೊಳ್ದೇ ಇರೋವಂತಹ ಪಾತ್ರದಲ್ಲಿ ಕಾಣಿಸ್ಕೊಳ್ತಿದ್ದಾರೆ ಅಂತ ಫಸ್ಟ್ ಲುಕ್ಕಲ್ಲೇ ಅಂತ ಅನ್ನಿಸ್ತು. ಒಂದು ಮಾಸು, ಈ ನೆಲದ ಸೊಗಡಿನ ಬಗ್ಗೆ, ಈ ನೆಲದ ಬಗ್ಗೆ ಇರೋ ಒಂದು ಕಥೆಯಲ್ಲಿ ಕಾಣಿಸ್ಕೊಳ್ತಾ ಇದ್ದೀರಾ. ಸೊ ಕರಾವಳಿ ಸಿನಿಮಾ ಎಷ್ಟು ಸ್ಪೆಷಲ್ ಆಗಿರುತ್ತೆ? ಖಂಡಿತವಾಗ್ಲೂ 40ನೇ ಸಿನಿಮಾಗೆ ಮತ್ತೊಂದು ಹೊಸ ಪ್ರಯತ್ನ ಮಾಡ್ತಿದ್ದೀನಿ. ಕಾಣಿಸೋ ರೀತಿ ಭಾಳ ವಿಭಿನ್ನವಾಗಿರುತ್ತೆ. ಕರಾವಳಿಯ ಒಂದು ಸೊಗಡೇನಿದೆ, ಸಂಸ್ಕೃತಿ ಏನಿದೆ, ಅದ್ರ ಬಗ್ಗೆ ಗುರು ಭಾಳ ಚೆನ್ನಾಗಿ ಗೊತ್ತು. ಯಾಕಂದರೆ ಅವ್ರು ಅಲ್ಲೇ ಬೆಳೆದಿರುವಂಥ ಒಬ್ಬ ಹುಡುಗ. ಸೊ ಅದ್ರ ಬಗ್ಗೆ ಸಿನಿಮಾ ಮಾಡೋಕ್ಕೆ ಅಂತ ಬಂದಾಗ ಭಾಳ ಸಂತೋಷ ಆಯಿತು. ಬಟ್ ಖಂಡಿತವಾಗ್ಲೂ ಜನಕ್ಕೆ ಅಷ್ಟೇ ನಿರೀಕ್ಷೆ ಇರುತ್ತೆ. ಒಂದು ಜಾಗದ ಬಗ್ಗೆ ನಾವು ಸಿನಿಮಾ ಮಾಡಬೇಕಾದ್ರೆ ಅದನ್ನು ಭಾಳ ಪರ್ಫೆಕ್ಟಾಗಿ ಮಾಡಬೇಕಾಗತ್ತೆ. ಆ್ಯಂಡ್ ಅದನ್ನು ನಾನು ಈಗ ಟೀಸರಲ್ಲೇ ನನಗೂ ಕಾನ್ಫಿಡೆನ್ಸ್ ಬಂದಿದೆ, ಟೀಮ್ ಅಷ್ಟು ಸ್ಟ್ರಾಂಗ್ ಆಗಿದೆ ಅಂತ. ಸೊ ಖಂಡಿತವಾಗ್ಲೂ ಒಂದು ಒಳ್ಳೆಯ ಸಿನಿಮಾ ಮಾಡ್ತಾರೆ ಅನ್ನೋ ನಂಬಿಕೆ ಇದೆ. ಪ್ರಜ್ವಲ್ ಸರ್ನ ಯಾವುದಾದ್ರೂ ಒಂದು ಪೀರಿಯಾಡಿಕ್ ಪಾತ್ರದಲ್ಲಿ ನೋಡಬೇಕು ಅಂತ ಆಡಿಯನ್ಸ್ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ರು. ಈ ಸಿನಿಮಾದಲ್ಲಿ ಏನಾದರೂ ಆ ಥರ ಕಾಣಿಸ್ಕೊಳ್ತೀರಿ? ಯಾಕಂದರೆ ಅವಾಗಲೇ ಹೇಳ್ತಾ ಇದ್ರಿ ಮಹಿಷಾಸುರ ರೋಲ್ ಅಂತ ಹೇಳ್ಬಿಟ್ಟು. ನಮಗೆಲ್ಲ ಮಹಿಷಾಸುರ ಅಂತ ಅಂದರೆ ಮೈಸೂರು ಚಾಮುಂಡಿ ಬೆಟ್ಟಕ್ಕೆ ಹೋದರೆ ನೋಡ್ತೀವಲ್ಲ, ಅದೇ ನಮಗೆ ಮಹಿಷಾಸುರ. ಸೊ ಅದೇ ಥರ ಏನಾದರೂ ಲುಕ್ ಇರುತ್ತಾ? ನೀವು ಹೇಳ್ತಾ ಇದ್ರಿ ಅದನ್ನು, ನಾನು ಮುಂದೆ ಬಂದಾಗ ಅದು ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಸೋಮನಾಥ್ ಅಂತ ಭಯ ಆಗೋಗ್ಬಿಟ್ಟಿತ್ತು ಅಂತ. ಯಾವ ರೀತಿ ರಿಯಾಕ್ಟ್ ಮಾಡ್ತು ಸರ್ ಸ್ಪೆಷಲಿ? ಸೊ ಹೆಂಗಿರುತ್ತೆ ನಿಮ್ಮನ್ನ ಆ ಪಾತ್ರದಲ್ಲಿ ನೋಡೋ? ಪಾಪ ಆಗಲೂ ಅವನು ಹೀಗೆ ಇದ್ದ. ಬಟ್ ನೀವು ಟೀಸರಲ್ಲಿ ನೋಡೋ ಥರ ಮಹಿಷಾಸುರನ ಪಾತ್ರದಲ್ಲಿ ಆ ಒಂದು ಗೆಟಪಲ್ಲಿ ಏನು ಕಾಣಿಸ್ಕೊಳ್ತಾ ಇದ್ದೀನಿ, ಅದು ಒಂದು ತುಣುಕು ಸಿನಿಮಾಲು ಖಂಡಿತವಾಗ್ಲೂ ಅದನ್ನು ನೋಡ್ಬೋದು. ಓಕೆ, ಏನಾದರೂ ಡಿಫ್ರೆಂಟ್ ಎಕ್ಸ್ಪೆಕ್ಟ್ ಮಾಡ್ಬೋದು ಆ ರೋಲ್ನಲ್ಲಿ ನಿಮ್ಮದು ಪಾತ್ರ ಅಂತ ಹೇಳ್ಬಿಟ್ಟು? ಅಂದರೆ ಲೈಕ್ ಏನು ಲೈಕ್ ಏನಾದರೂ ಮಹಿಷಾಸುರ ಅಂತಂದರೆ ಗೊತ್ತಲ್ವ ಸರ್, ರಾಕ್ಷಸ. ಸೊ ಆ ಥರದ್ದು ಏನಾದರೂ ವಿಲನಿಶ್ ಏನಾದರೂ ಇರುತ್ತೆ ಅಂತ? ಅಂದರೆ ಆ ರೀತಿ ಸಿನಿಮಾಲ್ಲಿ ಕಾಣಿಸ್ಕೊಳ್ತೀನಿ. ಬಟ್ ಅದು ಯಾವ ಸಂದರ್ಭ ಏನು ಅಂತ ಈಗ ಹೇಳೋದಕ್ಕಾಗಲ್ಲ. ಬಟ್ ಖಂಡಿತವಾಗ್ಲೂ ಸಿನಿಮಾಲಿ ಒಂದಷ್ಟು ತುಣುಕುಗಳು ಇರುತ್ತೆ. ಸರ್, ನಿಮ್ಮ ಮನೇಲಿ ಪೆಟ್ ಡಾಗ್ಸ್ ತುಂಬ ಇದೆ, ನಾವು ನೋಡಿದ್ದೀವಿ. ಸೊ ಅಫ್ಕೋರ್ಸ್ ನಿಮಗೆ ಪ್ರಾಣಿಗಳ ಜೊತೆ ಒಡನಾಟ ಇದ್ದೇ ಇರುತ್ತೆ. ಆದರೆ ಕೋಣದ ಜೊತೆ ಒಡನಾಟಕ್ಕೂ ಪೆಟ್ ಡಾಗ್ ಜೊತೆ ಒಡನಾಟಕ್ಕೂ ತುಂಬಾ ಡಿಫ್ರೆನ್ಸ್ ಇರುತ್ತೆ. ಇದನ್ನು ನೋಡಿದ ತಕ್ಷಣ ನಮಗೂ ಭಯ ಆಯಿತು. ಆದರೆ ನೋಡಿದಾಗ ಇಷ್ಟು ಸಾಫ್ಟ್ ಒಂದು ಕೋಣ ಇರುತ್ತಾ ಅಂತ ಇದನ್ನು ನೋಡಿದಾದ್ಮೇಲೆ ಗೊತ್ತಾಗಿದ್ದು. ಸೊ ಹೆಂಗಿತ್ತು ಸರ್ ನಿಮ್ಮ ಮತ್ತು ಸೋಮನಾಥನ ಒಂದು ಒಡನಾಟ? ಭಾಳ ಆರಾಮಾಗಿತ್ತು. ಅವ್ನು ನೋಡಿ ಎಷ್ಟು ನೆಮ್ಮದಿಯಿಂದ ನಿಂತಿದ್ದಾನೆ. ಸೊ ಆ್ಯಕ್ಚುಲಿ ಬಟ್ ಅವನ ಮೇಲೆ ಹತ್ತಕ್ಕೆ ನಾನು ಸ್ಟೂಲ್ ಹಾಕ್ಕೊಂಡು ಹತ್ತಿದೆ, ಹಾಗೆ ಹತ್ತಕ್ಕಾಗಿಲ್ಲ ಅವನ ಮೇಲೆ. ಕೂತ್ಕೊಳ್ಳೋದು ಸ್ವಲ್ಪ ಕಷ್ಟ. ಬಟ್ ಅವ್ನ ಕೋಆಪ್ರೇಷನಿಂದ ಚೆನ್ನಾಗಿ ಬಂತು. ಸೊ ಎಲ್ಲ ಕ್ರೆಡಿಟ್ ಅವನಿಗೆ ಕೊಡಬೇಕು. ನಿಮ್ಮ ಜೊತೆ ಏನಾದರೂ ಡಿಫ್ರೆಂಟ್ ಬಾಂಡಿಂಗ್ ಏನಾದರೂ ಬೆಳೆದಿದೆಯಾ? ಬಿಕಾಸ್ ನೀವು ಅದ್ರ ಮೇಲೆ ಕೂತ್ಕೊಂಡಾಗ ಮುಂಚೆನೇ ಅದ್ರ ಜೊತೆ ಕಮ್ಯುನಿಕೇಟ್ ಅಂದರೆ ಅವ್ರ ಭಾಷೆನಲ್ಲಿ ಏನಾದರೂ ಕಮ್ಯುನಿಕೇಟ್ ಮಾಡೋದು ಆ ಥರದ್ದು ಏನಾದರೂ ಮಾಡಿ? ಇವತ್ತು ಸಮಯ ಕಳೆದೆ ಅವನ ಮೇಲೆ. ಬಟ್ ಆ ಒಂದು ರಿದಮ್ ಸೆಟ್ ಆಯ್ತು ಅಷ್ಟೇ. ಅವನ ಮೇಲೆ ಕೂತ್ಕೊಂಡು ಒಂದು 4 ಸತಿ ಟ್ಯಾಪ್ ಮಾಡಿ ಇಡೀ ದಿವಸ ಅದನ್ನೇ ಮಾಡ್ತಿದ್ವಲ್ಲ. ಸೊ ಅದು ಅವನಿಗೆ ಅಭ್ಯಾಸ ಆಯಿತು. ಸೊ ಆ್ಯಕ್ಚುಲಿ ನಾನು ಅವನ ಮೇಲೆ ಕೂತ್ಕೊಂಡ ತಕ್ಷಣ ಅವನೇ ಸ್ಟಡಿಯಾಗಿ ನಿಲ್ಲವನು ಶಾರ್ಟ್ಗೆ. ಯಾಕಂದರೆ ನಮ್ಮ ಶೂಟಿಂಗಲ್ಲಿ ಗಲಾಟೆಗಳು, ಕ್ಯಾಮ್ರಾ ಹತ್ರ ಬರೋದು, ಫೈರು, ಅದು ಇದು ಎಲ್ಲವೂ ಇರುತ್ತೆ. ಬಟ್ ಅಷ್ಟರಲ್ಲೂ ಅವ್ನು ಕಾಮಾಗಿದ್ದ. ಸೊ ಅದು ಚೆನ್ನಾಗಿ ಬಂದಿರೋದಕ್ಕೆ ಫುಲ್ ಕ್ರೆಡಿಟ್ ಅವನಿಗೆ ಹೋಗುತ್ತೆ. ನಿಮ್ಮ ಸಿನಿಮಾಗೆ ಅಂತಲೇ ಈ ಕೋಣ ಸಿಕ್ಕಿದೆ ಅಂತ ಅನಿಸುತ್ತೆ ಸರ್ ನೋಡಿದಾಗ? ಇಲ್ಲ, ಹುಡುಕಿದ್ದಾರೆ ಗುರು, ಆಮೇಲೆ ತಂಡ ಹುಡುಕಿದ್ದಾರೆ. ಯಾಕಂದರೆ ನಮಗೆ ಟೀಸರಲ್ಲಿ ಬೇಕಾಗಿರುವಂಥ ಎಫೆಕ್ಟು ಈ ಥರ ಇದ್ರೇ ಆಗ್ತಿತ್ತು. ಸೊ ಗುರು ಆಮೇಲೆ ತಂಡ ಹುಡುಕಿ ಅವನ್ನ ಕರ್ಕೊಂಡ್ಬಂದಿದ್ದಾರೆ. ಸರ್, ಈಗ ಕಾಂತಾರ ಸಿನಿಮಾದಲ್ಲಿ ಕೋಣಗಳಿತ್ತು, ಕಾಟೇರ ಸಿನಿಮಾದಲ್ಲೂ ನೋಡ್ತಾ ಇರ್ಬೋದು. ಅಂದರೆ ಆ ಕೋಣನ ಇಟ್ಕೊಂಡು ದರ್ಶನ್ ಸರ್ ಬರ್ತಿರ್ಬೇಕಿದ್ರೆ ಇದು ಹೆಂಗಿದೆ ಅಂತಂದರೆ ಇಡೀ ಸಿನಿಮಾನ ಅದು ಡಬಲ್ ಎಕ್ಸ್ಪೆಕ್ಟೇಷನ್ಸ್ ಕ್ರಿಯೇಟ್ ಮಾಡಿದೆ ಆ ಸಿನಿಮಾದಲ್ಲಿ. ಸ್ಪೆಷಲಿ ಆ ಟ್ರೈಲರಲ್ಲಿ ರಿಲೀಸ್ ಮಾಡಿದಾಗ ನಿಮ್ಮ ಸಿನಿಮಾದು ಅಷ್ಟೇ, ಏನೋ ಸಮಥಿಂಗ್ ಅಂತೂ ಇದೆಯಪ್ಪ ಈ ಸಿನಿಮಾದಲ್ಲಿ ಅನ್ನೋದು ನಿಜವಾಗ್ಲೂ ಖಾತ್ರಿ ಆಗುತ್ತೆ. ಸೊ ಇದ್ರ ಬಗ್ಗೆ ಹೇಳೋದಾದ್ರೆ ಸರ್, ಅಂದರೆ ಒಂದು ಕೋಣ ಇದ್ದರೆ ಸಿನಿಮಾಗೆ ಲಕ್ ಬ್ಲಾಕ್ ಬಸ್ಟರ್ ಆಗುತ್ತೆ ಅನ್ನೋದು? ಹೌದು, ಇತ್ತೀಚೆಗೆ ಸಾಕಷ್ಟು ಜನ ಅದನ್ನು ಹೇಳ್ತಿದ್ದಾರೆ. ಬಟ್ ನಾವು ಡಿಸೈಡ್ ಮಾಡಿದಾಗ ಅದಿನ್ನೂ ಆಗಿರಲಿಲ್ಲ. ನಾವು ಆಲ್ಮೋಸ್ಟ್ ಸಾಕಷ್ಟು ತಿಂಗಳಿಂದ ಕೆಲಸಗಳು ಮಾಡ್ತಿದ್ವಿ. ಬಟ್ ಆ ರೀತಿ ಆದರೆ ಒಳ್ಳೆಯದೇ, ಒಂದು ಪಾಸಿಟಿವ್ ವೈಬ್ರೇಷನಿಂದ ನಾವು ಸ್ಟಾರ್ಟ್ ಮಾಡ್ಕೊತೀವಿ. ಸರ್, ಜೊತೆಗೆ ಇನ್ನೂ ಎಲ್ಲರೂ ಕೇಳ್ತಿರೋಂಥ ಪ್ರಶ್ನೆ ಇದು. ಈಗ ನೀವು ಆ್ಯಕ್ಟರು, ರಾಗಿಣಿ ಮ್ಯಾಮ್ ಕೂಡ ಆ್ಯಕ್ಟ್ರೆಸ್ಸು. ಸೊ ಎಲ್ಲರ ಜೊತೆನೂ ಇಬ್ಬರು ಬೇರೆ ಬೇರೆಯವ್ರ ಜೊತೆ ಆ್ಯಕ್ಟ್ ಮಾಡ್ತಾ ಇದ್ದೀರಾ. ಆದರೆ ಯಾಕೆ ಯಾರಿಗೂ ಇಲ್ಲಿವರೆಗೂ ರಾಗಿಣಿ ಮ್ಯಾಮ್ನ, ಪ್ರಜ್ವಲ್ ಸರ್ನ ಒಟ್ಟಾಗಿ ನೋಡಬೇಕು ಅನ್ನೋ ಒಂದು ಡೈರೆಕ್ಟರ್ಸ್ಗೆ ಯಾರಿಗೂ ಒಳ್ದಿಲ್ವಾ ಅಂತ ಅನಿಸುತ್ತೆ. ಅಕಸ್ಮಾತ್ ಡೈರೆಕ್ಟರ್ಸ್ಗೆ ನೀವು ರೆಡಿನ? ಖಂಡಿತವಾಗ್ಲೂ ಒಂದು ಒಳ್ಳೆ ಸ್ಕ್ರಿಪ್ಟ್ ಬಂದು
ಇಬ್ಬರು ಅದರಲ್ಲಿ ಕರೆಕ್ಟಾಗಿ ಫಿಟ್ ಆಗ್ತೀವಿ ಅಂದರೆ ಖಂಡಿತವಾಗ್ಲೂ ಮಾಡ್ತೀನಿ. ಹೀಗೆ ನಮಗೋಸ್ಕರ ಕತೆ ಬರ್ಸ್ಕೊಳ್ಳೋದು ಬೇರೆ, ಒಂದು ಕತೆಗೆ ನಾವು ಅವಶ್ಯಕತೆ ಆಗೋದು ಬೇರೆ. ಸೊ ಆ ಥರ ಇದ್ದಾಗ ಖಂಡಿತವಾಗ್ಲೂ ಮಾಡ್ತೀವಿ. ಓಕೆ ಸರ್, ಫೈನಲಿ ಈಗ ನೀವು ಎಕ್ಸ್ಪೆಕ್ಟೇಷನ್ಸ್ ಕ್ರಿಯೇಟ್ ಮಾಡಿದ್ದೀರಾ ಆಲ್ರೆಡಿ. ಸೊ ಹೀಗಾಗಿ ನಿಮಗೆ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಇದ್ದೇ ಇರುತ್ತೆ ಥಿಯೇಟರ್ಗೆ ಬರೋವರೆಗೂ. ಸೊ ಎಷ್ಟು ರೆಸ್ಪಾನ್ಸಿಬಿಲಿಟಿ ಇದೆ ನಿಮಗೀಗ ಆಡಿಯನ್ಸ್ ಎಕ್ಸ್ಪೆಕ್ಟೇಷನ್ಸ್ನ ಫುಲ್ಫಿಲ್ ಮಾಡಬೇಕು ಅನ್ನೋದು? ಸೊ ಅದರ ಕೆಲಸಗಳು ಯಾವ ರೀತಿ ಮುಂದುವರಿಯುತ್ತೆ ಇನ್ಮೇಲೆ ಅಂತ? ಪ್ರತಿ ಸಿನಿಮಾ ಮಾಡಿದಾಗಲೂ ಖಂಡಿತವಾಗ್ಲೂ ರೆಸ್ಪಾನ್ಸಿಬಿಲಿಟಿ ಇದ್ದೇ ಇರುತ್ತೆ. ಯಾಕೆಂದರೆ ಅವರು ಟಿಕೆಟ್ಗೆ ಕೊಡುವಂಥ ಪ್ರತಿಯೊಂದು ರೂಪಾಯಿ ಶುಡ್ ಬಿ ವರ್ತ್ ಇಟ್ ಅವರು ಸಿನಿಮಾನ ನೋಡಿದಾಗ. ಸೊ ಅದೇ ನಿಟ್ಟಿನಲ್ಲಿ ಮಾಡ್ತೀವಿ. ಸೊ ಪ್ರತಿ ಸಲ ಸಿನಿಮಾನ ನಮ್ಮ ಹೆಗಲ ಮೇಲೆ ಹೊತ್ಕೊಂಡು ಅದನ್ನು ಸೇಫಾಗಿ ಚೆನ್ನಾಗಿ ಥಿಯೇಟ್ರಿಗೆ ತೊಗೊಂಡೋಗ್ಬೇಕು ಅನ್ನೋ ಆಸೆ ಖಂಡಿತವಾಗ್ಲೂ ಇರುತ್ತೆ. ಆ್ಯಂಡ್ ಇದರಲ್ಲೂ ಅದೇ ಶ್ರಮ ಇರುತ್ತೆ. ಇಲ್ಲಿ ನಾನು ಒಬ್ಬನೇ ಅಲ್ಲದೆ ಇಡೀ ತಂಡ ಅದೇ ನಿಟ್ಟಿನಲ್ಲಿ ಕೆಲಸ ಮಾಡ್ತಿದ್ದಾರೆ, ತುಂಬ ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ. ಸೊ ಖಂಡಿತವಾಗ್ಲೂ ಅದನ್ನು ಮುಟ್ತೀವಿ ಅನ್ನೋ ಧೈರ್ಯ ಇದೆ. ಸರ್, ಜೊತೆಗೆ ನಿಮ್ಮ ಸಿನಿಮಾ ಪೋಸ್ಟರಲ್ಲಿ ನೋಡಿದೆ ಆ್ಯನಿಮಲ್ ವರ್ಸಸ್ ಹ್ಯೂಮನ್ಸ್ ಅಂತ ಹೇಳ್ಬಿಟ್ಟು, ಆ್ಯನಿಮಲ್ಸ್ ಇಲ್ಲದೆ ಹ್ಯೂಮನ್ಸ್ ಇರೋಕ್ಕಾಗಲ್ಲ, ಹ್ಯೂಮನ್ಸ್ ಇಲ್ಲದೆ ಆ್ಯನಿಮಲ್ಸ್ ಇರೋಕ್ಕಾಗಲ್ಲ. ಸೊ ಅದು ಕಥೆಯಲ್ಲಿರುವಂಥ ತುಂಬ ಇಂಪಾರ್ಟೆಂಟ್ ಸಾರಾಂಶ ಅದು. ಅದನ್ನು ಈಗ ಸದ್ಯಕ್ಕೆ ಹೇಳೋದಕ್ಕಾಗಲ್ಲ. ಬಟ್ ಅದು ಅವನು ಅಷ್ಟೇ ಪ್ರಾಣಿಗಳ ಜೊತೆ ಇದ್ದು ಅದ್ರ ಜೊತೆನೇ ಬೆಳೆದು ಅಷ್ಟಿದ್ದಾಗಲೂ ಯಾಕೆ ಆ್ಯನಿಮಲ್ ವರ್ಸಸ್ ಹ್ಯೂಮನ್ ಅನ್ನೋದು ನೀವು ಕತೆ ಎಂಡಲ್ಲಿ ನಿಮಗೆ ಗೊತ್ತಾಗುತ್ತೆ. ಸಮಥಿಂಗ್ ಇಂಟ್ರೆಸ್ಟಿಂಗ್ ಆಗಿದೆ. ಓಕೆ, ನೋಡಿದ್ರಲ್ಲ, ಇದಿಷ್ಟು ಪ್ರಜ್ವಲ್ ದೇವರಾಜ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಮುತ್ತು ಜೊತೆ ಮಂಗಳಾ ರಾಜಗೋಪಾಲ್, TV9 ಬೆಂಗಳೂರು.